Now, what is disaster? Because this is for the non-teaching staff of the university, and I need to be more simple in my, not only in my language but also in the content. Therefore, I'll start with what is disaster. Disaster is an event, a mishap, or a calamity, or a catastrophe arising out of natural or man-made causes, or by negligence. We add the word or by negligence. We can add one more word, or by accident. Arising out of natural or man-made causes, which results into large-scale destruction of properties, loss of life, damage to the environment, and generally such events are beyond the coping capacity of the local community of the area affected by the disaster. This definition encompasses all the meanings of any disaster. Internationally, they say that at least about 100% should have been affected by it, or minimum of 12% might have died in those incidents. That is how internationally the disaster events are reported across the globe by the United Nations. But in India, we have different levels of disasters. Before declaring any disaster, the government of India or the state government or the district administration assess the magnitude and intensity of the disaster in terms of loss and damages caused in the affected area. So accordingly, they have classified these disasters into different levels. Any disaster which is affecting at the local area which requires the support of the district administration can be called as level 1 type of disaster. If they require the support of the state government, then it can be classified into level 2 type of disaster. If they further demand the support of the national and international governments, then that kind of disaster is level 3 type of disaster. This is how the National Disaster Management Authority of Government of India has classified different levels of disasters in India. So now you understood what is a disaster. ಕನ್ನಡದಲ್ಲಿ ಹೇಳಬೇಕಂದ್ರೆ, ಒಂದು ವಿಕೋಪ ಅಂತಂದರೆ ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಒಂದು ಘಟನೆ, ಆ ಘಟನೆಯಿಂದ ನಮಗೆ ಅದೊಂದು ನ್ಯಾಚುರಲ್ ಅಂದರೆ ನೈಸರ್ಗಿಕವಾಗಿ ಬಂದಿರ್ಬೋದು, ಅಥವಾ ಮಾನವನಿಂದ ಆಗಿರ್ಬೋದು, ಅಥವಾ ಅಲಕ್ಷ್ಯದಿಂದ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮಿಶಾಪಿಂದ ಆಗಿರ್ಬೋದು. ಅದರಿಂದ ನಮಗೆ ಸಾಕಷ್ಟು ಸಾವನ್ನೋವುಗಳಾಗ್ಬೋದು, ಅಥವಾ ನಮ್ಮ ಆಸ್ತಿಪಾಸ್ತಿಗಳಿಗೆ ಹಾನಿಯಾಗ್ಬೋದು, ಅಥವಾ ನಮ್ಮ ಪರಿಸರಕ್ಕೆ ಅದು ಹಾನಿ ಮಾಡ್ಬೋದು. ಅಂಥ ಘಟನೆಗಳನ್ನು ನಮ್ಮ ಸ್ಥಳೀಯ ಮಟ್ಟದ ಸಮುದಾಯದಿಂದ ನಿರ್ವಹಣೆ ಮಾಡೋಕ್ಕೆ ಆಗಲಿಲ್ಲ ಅಂತಂತಂದರೆ ಅಂಥ ಘಟನೆಗಳಿಗೆ ನಾವು ವಿಕೋಪ ಅಂತ ಕರೀಬೋದು ಅಂತ ಹೇಳ್ತೀವಿ. ಸೊ ವಿಕೋಪದಲ್ಲಿ 3 ಲೆವೆಲ್ಸ್ ಅಂತ ಮಾಡಿದ್ದಾರೆ, ಹಂತಗಳನ್ನು. ಮೊದಲನೇ ಹಂತದಲ್ಲಿ ನಮ್ಮ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ಘಟನೆಯಾಗಿ ಆ ಘಟನೆಯನ್ನು ನಮ್ಮ ಸಾಮರ್ಥ್ಯದ ಅಂದರೆ ನಮ್ಮಲ್ಲಿರುವಂಥ ಸಾಮರ್ಥ್ಯದಿಂದ ಅದನ್ನು ನಾವು ನಿರ್ವಹಣೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಸಪೋರ್ಟ್ ಕೇಳ್ತೀವಿ, ಜಿಲ್ಲಾಡಳಿತಕ್ಕೆ. ಅಂಥ ಒಂದು ಘಟನೆಗೆ ಲೆವೆಲ್ 1 ಅಂತ ಕರಿತೀವಿ. ಲೆವೆಲ್ 2 ಅಂತಂದರೆ ರಾಜ್ಯ ಮಟ್ಟದ ಅಂದರೆ ರಾಜ್ಯ ಸರ್ಕಾರದ ಒಂದು ಸಹಾಯವನ್ನು ಕೇಳ್ತೀವಿ. ಲೆವೆಲ್ 3 ಅಂದರೆ ಕೇಂದ್ರ ಸರ್ಕಾರ ಅಥವಾ ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ಸಹಾಯವನ್ನು ಕೇಳ್ತೀವಿ. ಅಂಥದಕ್ಕೆ ನಾವು 3ನೇ ಹಂತದ ವಿಕೋಪಗಳು ಅಂತ ಕರಿತೀವಿ. ಈಗ ನಾವು ಕೋವಿಡ್-19 ಅಂತ ಬಂದಿದೆ. ಕೋವಿಡ್-19 ಯಾವ ಲೆವೆಲಲ್ಲಿದೆ ಅಂತ ನೀವು ಕೇಳಿದ್ರೆ, ಇದು ಅಬ್ವಿಯಸ್ಲಿ ಇದು ನ್ಯಾಷನಲ್ ಲೆವೆಲಲ್ಲಿ ನೋಟಿಫೈಡ್ ಡಿಸಾಸ್ಟರ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು. ಅದೇ ರೀತಿಯಾಗಿ ನಮ್ಮಲ್ಲಿ ಹಲವಾರು ವಿಕೋಪಗಳಾಗ್ತವೆ, ಸಣ್ಣ ಸಣ್ಣ ಮಟ್ಟದ. ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಆಗಿರುವಂಥದ್ದು ಫ್ಲಡ್ ಆಗಿದೆ. ನಮ್ಮಲ್ಲಿ ಬಾಗಲಕೋಟೆ, ರಾಯಚೂರು ಅಲ್ಲೆಲ್ಲ ಫ್ಲಡ್ ಆಗಿದೆ ಮೊನ್ನೆ. ಆ ಫ್ಲಡ್ ಇದು ಯಾವ ಲೆವೆಲ್ ಅಂತ ಕೇಳಿದ್ರೆ ನೀವು ಹೇಳ್ಬೋದು, ರಾಜ್ಯ ಸರ್ಕಾರದ ಸಹಾಯವಿಲ್ಲದೆ ಅದನ್ನು ಮಾಡೋಕ್ಕಾಗೋದಿಲ್ಲ ನಮಗೆ. ಸಾಕಷ್ಟು NDRFನವರು ಕೂಡ ಬಂದಿದ್ರು.
ಸೊ ಲೆವೆಲ್ 2 ಆ್ಯಂಡ್ ಲೆವೆಲ್ 3 ಅಂತ ನಾವು ಹೇಳ್ಬೋದು ಅಂಥ ವಿಕೋಪಗಳಿಗೆ. ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಂತಂತಂದರೆ ಸ್ಥಳೀಯ ಮಟ್ಟದಲ್ಲಿ ಒಂದು ಫೈರ್ ಇನ್ಸಿಡೆಂಟ್ ಆಗಿದೆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಅಥವಾ ಒಂದು ಮನೆಯಲ್ಲಿ ಅಥವಾ ಒಂದು ಏರಿಯಾದಲ್ಲಿ ಮನೆಗೆ ಬೆಂಕಿ ಆಗಿದೆ ಅಂತಂದರೆ ಅಂಥ ದ್ಯಾಟ್ ಕೈಂಡ್ ಆಫ್ ಡಿಸಾಸ್ಟರ್ಸ್ ಕ್ಯಾನ್ ಬಿ ವೆರಿ ಸ್ಮಾಲ್ ಇನ್ ಮ್ಯಾಗ್ನಿಟ್ಯೂಡ್, ದೇರ್ ಫೋರ್ ದೇ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಲೆವೆಲ್ 1. ಫಾರ್ ಎಕ್ಸಾಂಪಲ್ ಲಾತೂರಲ್ಲಿ ಅರ್ಥಕ್ವೇಕ್ ಆಗಿತ್ತು ನಮ್ಮ ಮಹಾರಾಷ್ಟ್ರದಲ್ಲಿ. ಲಾತೂರಲ್ಲಿ 6 ಅದು ಏನು ಅರ್ಥಕ್ವೇಕ್ ಆಗಿತ್ತು, ಇಟ್ ವಾಸ್ ಎ ಡಿಸ್ಟ್ರಕ್ಟಿವ್ ಅರ್ಥಕ್ವೇಕ್, ಮೋರ್ ದೆನ್ 6 ಆಗಿತ್ತದು. ಸೊ ದ್ಯಾಟ್ ಅರ್ಥಕ್ವೇಕ್ ಹ್ಯಾಸ್ ಕಾಸ್ಡ್ about 12,000 people dead in that incident, and almost all the houses had collapsed. So this incident was requiring the support of national, even international level also. And similarly Bhuj earthquake ಆಗಿತ್ತು 2001ರಲ್ಲಿ. That earthquake of 6.7 on the Richter scale ಅಲ್ಲಿ ಆಗಿರುವಂಥದ್ದು, it has also killed about 15,000 lakhs, about more than lakhs of people were injured, and there was complete chaos, and losses were to the extent of thousands of crores. So such disasters are always we can say level 3 types of disasters. And we said that when we say natural disasters and man-made disasters, they are further we can classify them into 5 types. 5 ಥರ ಅಂತಂದ್ರೆ ಯಾವ ಥರ ಇರ್ಬೋದು? ಈಗ ನಮ್ಮಲ್ಲಿ ಈಗ ಇಂಟ್ರೊಡ್ಯೂಸ್ ಮಾಡುವಾಗ ಹೇಳ್ತಿದ್ರು ಅವರು 5 ಥರದ ಫ್ಲಡ್ ಬಗ್ಗೆ, ಅರ್ಥಕ್ವೇಕ್ ಬಗ್ಗೆ, ಆಮೇಲೆ ನಾವು ಫೈರ್ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ಹಾಗಾದ್ರೆ ಏನದ್ರ ಅರ್ಥ? ನಾವು ಎಲ್ಲ ವಿಕೋಪಗಳನ್ನು 5 ಬಗೆಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೀವಿ. 5 ಬಗೆಗಳಂದ್ರೆ ಯಾವುದು? ಈಗ ಮಳೆ ಮತ್ತು ನೀರು ಹವಾಮಾನದಿಂದ ಆಗುವಂಥ ಒಂದು ವಿಕೋಪ ಅಂತ ನಾವು ತಗೊಂಡ್ರೆ ಅದರಲ್ಲಿ ಯಾವ್ದು ಬರುತ್ತೆ? ಮಳೆಯಿಂದ ಹೆವಿ ಮಳೆ ಆದರೆ ಏನಾಗುತ್ತೆ? ತುಂಬಾನೇ ದೊಡ್ಡ ಮಳೆ ಆದರೆ ಪ್ರವಾಹ ಆಗ್ಬೋದು. ಸೈಕ್ಲೋನ್ ಆದರೆ ಏನಾಗ್ಬೋದು? ಜಾಸ್ತಿ ಮಳೆ ಬಂದು ಪ್ರವಾಹ ಆಗ್ಬೋದು. ಹಾಗೇನೆ ಬರ, ಮಳೆ ಆಗದೆ ಇದ್ರೆ ಬರ ಆಗುತ್ತೆ. ಸೊ ಇಂಥವೆಲ್ಲ ನಾವು ಈಗ ಶೆಡ್ಯೂಲ್ ಬರುತ್ತೆ, ಅದು ಕೂಡ ಹವಾಮಾನದಿಂದ ಆಗುವಂಥದ್ದು. ಅಥವಾ ಆಲಿಕಲ್ ಮಳೆ ಆಗುತ್ತೆ ನಮ್ಮಲ್ಲಿ, ಅಂಥವೆಲ್ಲನೂ ಕೂಡ ನಾವು ಏನಂತ ಕರಿತೀವಿ ಅಂದರೆ ಮಳೆ ಮತ್ತು ನೀರಿನಿಂದ ಆಗುವಂಥ ವಿಕೋಪಗಳು ಅಂತ ಕರಿತೀವಿ. ಇದು ಒಂದನೇ ವಿಂಗಡಣೆ. ಆದರೆ ಎರಡನೇದರಲ್ಲಿ ನಾವು ಜಿಯಾಲಜಿಕಲ್ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ. ಜಿಯಾಲಜಿಕಲ್ ಅಂದರೆ ಭೂಮಿಗೆ ಅಥವಾ ಭೂಗರ್ಭಕ್ಕೆ ಸಂಬಂಧಪಟ್ಟಂಥ ವಿಕೋಪಗಳು. ಯಾವುದಿರ್ಬೋದು? ಭೂಕಂಪ ಆಗ್ಬೋದು, ಭೂಕುಸಿತ ಆಗ್ಬೋದು, ಮೈನಿಂಗ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಕ್ವಾರಿ ಮಾಡುವಂಥದ್ದಾಗಿರ್ಬೋದು, ಅಥವಾ ನಮ್ಮಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಅಂಥದ್ದಾಗಿರ್ಬೋದು. ಸೊ ಇಂಥವೆಲ್ಲನೂ ಕೂಡ ನಾವೇನಂತ ಹೇಳ್ತೀವಿ? ವಾಲ್ಕ್ಯಾನಿಕ್ ಎರಪ್ಷನ್ ಆಗಿರ್ಬೋದು. ಇಂಥವೆಲ್ಲನೂ ಕೂಡ ನಾವು ಎರಡನೇ ವಿಂಗಡಣೆಯಲ್ಲಿ ಹೇಳ್ತೀವಿ. ಇನ್ನು ಮೂರನೇದರಲ್ಲಿ ಏನು ಹೇಳ್ಬೋದು? ಮೂರನೇದರಲ್ಲಿ ಕೆಮಿಕಲ್, ಈಗ ಹೇಳಿದ್ರು ಅವರು ಕೆಮಿಕಲ್ ಡಿಸಾಸ್ಟರ್ಸ್ ಅಂತ. ಕೆಮಿಕಲ್ ಡಿಸಾಸ್ಟರ್ಸ್ ಅಂದ್ರೆ ಏನು? ರಾಸಾಯನಿಕ ವಸ್ತುಗಳಿಗೆ ಸಂಬಂಧಪಟ್ಟಂಥದ್ದು, ಮತ್ತು ನಮ್ಮಲ್ಲಿ ಇಂಡಸ್ಟ್ರಿಗಳಲ್ಲಿ ಆಗುವಂತಹ ವಿಕೋಪಗಳು, ನ್ಯೂಕ್ಲಿಯರ್ ರೇಡಿಯೇಷನ್ನಿಂದ ಆಗುವಂತಹ ವಿಕೋಪಗಳಲ್ಲಿ ನಾವು ಮೂರನೇದನ್ನು ಸೇರಿಸ್ತೀವಿ. ಸೊ ಅಲ್ಲಿ ಯಾವುದಿರ್ಬೋದು? ಈಗ ಭೋಪಾಲ್ ಗ್ಯಾಸ್ ಟ್ರೆಜಿಡಿ ಆಗಿತ್ತು 1984ರಲ್ಲಿ. ಸೊ ಅದು ಯಾವ ಥರ ಅಂತಂತ ಹೇಳಿದ್ರೆ ಅದು ರಾಸಾಯನಿಕದಿಂದ ಆಗಿರುವಂಥ ಒಂದು ದೊಡ್ಡ ಪ್ರಮಾಣದ ವಿಕೋಪ ಅಂತ ಹೇಳ್ಬೋದು, ಗಂಭೀರವಾದಂಥ ವಿಕೋಪ. ಹಾಗೇನೆ ಮೊನ್ನೆ ವಿಶಾಖಪಟ್ಟಣಮಲ್ಲೇ ಆಯಿತು ಲಾಸ್ಟ್ ಈ ಲಾಕ್ಡೌನ್ ಇದ್ದಾಗ. ಸೊ ಅದು ಗ್ಯಾಸ್ ಇದು ಆಗಿ ಪ್ಲಾಸ್ಟಿಕ್ ಅದರಲ್ಲಿ ಏನಿತ್ತು ಅದು ಸೀಪ್ ಆಗಿಬಿಟ್ಟು ಗಾಳಿಗೆಲ್ಲ ಸೀಪಾಗಿ ಅಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಅದು ಬಹಳ ಒಂದು ಸಾಕಷ್ಟು ಸುಮಾರು ಜನ ತೀರ್ಕೊಂಡ್ರು ಅದರಲ್ಲಿ, ಆ ಘಟನೆಯಲ್ಲಿ. ಅದು ಕೂಡ ಒಂದು ರಾಸಾಯನಿಕ ವಿಕೋಪ ಅಂತ ಹೇಳ್ಬೋದು. ಹೀಗೆ ಹಲವಾರು ಇದೆ, ಅದರಲ್ಲಿ ಸಾಕಷ್ಟು ಆಗ್ತದೆ ನಮ್ಮಲ್ಲಿ, ನಮ್ಮ ರಾಜ್ಯದಲ್ಲೂ ಇದೆ. ಆಮೇಲೆ ತೋರಿಸ್ತೀನಿ ನಿಮಗೊಂದು ಪ್ರೆಸೆಂಟೇಷನ್ ಇದೆ. ಇದಾದ ನಂತರ ಬಯೋಲಾಜಿಕಲ್ ಡಿಸಾಸ್ಟರ್ಸ್ ಅಂತ ಕರಿತೀವಿ ನಾಲ್ಕನೇ ವಿಂಗಡಣೆಯಲ್ಲಿ. ಬಯೋಲಾಜಿಕಲ್ ಅಂತಂದ್ರೆ ಯಾವುದು? ನಮ್ಮಲ್ಲಿ ಜೈವಿಕ ವಿಕೋಪಗಳಂತ ಕರಿತೀವಿ. ಈಗ ಕೋವಿಡ್-19 ಏನು ಬಂದಿದೆ ಅದು ಜೈವಿಕ ವಿಕೋಪ. ಹಾಗೇನೆ ಡೆಂಗು, ಚಿಕನ್ ಗುನಿಯಾ, SARS-1 ಅಂತ ಬಂದಿದ್ದಾವೆ ಮೊದಲು, ಪ್ಲೇಗು, ಕಾಲೆರಾ, ಮಲೇರಿಯಾ, ಅಥವಾ ಫುಟ್ ಅಂಡ್ ಮೌತ್ ಡಿಸೀಸ್ ಬಂದಿತ್ತು ನಮ್ಮಲ್ಲಿ. ಅದು ಈಗ KFD ಅಂತ ಬಂದಿದೆ, ಕ್ಯಾಶ್ಮೀರ್ ಫಾರೆಸ್ಟ್ ಡಿಸೀಸ್ ಅಂತೇಳಿ, ಎಲ್ಲೇ ಶಿವಮೊಗ್ಗದಲ್ಲಿ. ಇಂಥವೆಲ್ಲ ಏನಂತಂದ್ರೆ ಇವುಗಳಿಗಾಗಿರ್ಬೋದು, ಅಥವಾ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಸ್ಗಾಗಿರ್ಬೋದು, ಅಥವಾ ನಮ್ಮಲ್ಲಿ ಫಿಶರೀಸ್ಗಾಗಿರ್ಬೋದು, ಯಾವುದೇ ಆಗಿರ್ಬೋದು, ಜೈವಿಕ ವಿಕೋಪಗಳಂತ ಕರಿತೀವಿ. ಸೊ ಇಂಥ ವಿಕೋಪಗಳಿಗೆ ನಾವು ಜೈವಿಕ ವಿಕೋಪಗಳು, ಇವು ಎಲ್ಲ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಜಾಸ್ತಿ ಒತ್ತನ್ನು ಕೊಡಬೇಕಾಗುತ್ತೆ. 5ನೇ ವಿಂಗಡಣೆಯಲ್ಲಿ ನಾವು ಆಕ್ಸಿಡೆಂಟ್ ರಿಲೇಟೆಡ್ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ. ಆಕ್ಸಿಡೆಂಟ್ ರಿಲೇಟೆಡ್ ಡಿಸಾಸ್ಟರ್ಸ್ ಅಂದ್ರೆ ಏನು? ರೋಡ್ ಆಕ್ಸಿಡೆಂಟ್ ಆಫ್ ಆಲ್ ಕೈಂಡ್ಸ್, ರೇಲ್ ಆಕ್ಸಿಡೆಂಟ್ಸ್, ಏರ್ ಆಕ್ಸಿಡೆಂಟ್ಸ್, ಶಿಪ್ಪಲ್ಲಿ ಅಲ್ಲಿ ಸಮುದ್ರದಲ್ಲಿ ಆಗುವಂಥ ಆಕ್ಸಿಡೆಂಟ್, ಇಂಥವಕ್ಕೆಲ್ಲ ಏನಂತೀವಿ ನಾವು? ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗ್ಬೋದು, ಫೈರ್ ಇನ್ಸಿಡೆಂಟ್ಸ್ ಆಗ್ಬೋದು, ಅಥವಾ ಕಾಲ್ತುಳಿತಗಳಾಗ್ಬೋದು, ಜಾತ್ರೆ ಸಮಾರಂಭಗಳಲ್ಲಿ ಆಗುವಂಥ ವಿಕೋಪಗಳು.
ಇಂಥವೆಲ್ಲಗಳಿಗೂ ನಾವು ಆಕ್ಸಿಡೆಂಟ್ ರಿಲೇಟೆಡ್ ಡಿಸಾಸ್ಟರ್ಸ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ಎಲ್ಲ ವಿಕೋಪಗಳನ್ನು ಅಂದರೆ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್ ಡಿಸಾಸ್ಟರ್ಸ್ ಆರ್ ಕ್ಲಾಸಿಫೈಡ್ ಇಂಟು 5 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಡಿಸಾಸ್ಟರ್ಸ್. ಸೊ ನಾವು ನಿಮ್ಗೆ ಗೊತ್ತಾಯ್ತು ಈಗ 5 ಥರದ ಡಿಸಾಸ್ಟರ್ಸ್ ಯಾವುದಿರುತ್ತೆ ಅಂತೇಳಿ ನೀವು ನೋಡಿದ್ರಿ. ಸೊ ಈ ಡಿಸಾಸ್ಟರ್ಸನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ಬೇಕಂತ ನೋಡೋಣ. ಡಿಸಾಸ್ಟರ್ ಅಂದ್ರೇನು, ಎಷ್ಟು ಥರದ ಡಿಸಾಸ್ಟರ್ಗಳಿರ್ತದೆ ಮತ್ತು ಅದನ್ನು ಹೇಗೆ ನಾವು ಮ್ಯಾನೇಜ್ ಮಾಡಬೇಕು. ಈಗ ನಮ್ಮಲ್ಲಿ ನಾವು ಯೂನಿವರ್ಸಿಟಿ ಮಟ್ಟದಲ್ಲಿದ್ದಾಗ ನಾವು ಏನೇನು ಫೇಸ್ ಮಾಡ್ಬೋದು ಅಂದರೆ ನಾವು ಸ್ಟೂಡೆಂಟ್ಸ್ ಇರ್ತೀವಿ, ಟೀಚರ್ಸ್ ಇರ್ತೀವಿ, ನಾನ್ ಟೀಚಿಂಗ್ ಸ್ಟಾಫ್, ಅಕಾಡೆಮಿಕ್ ಸ್ಟಾಫ್ ಎಲ್ಲರೂ ಇರ್ತೀವಿ. ಸೊ ವಾಟ್ ಕೈಂಡ್ ಆಫ್ ಡಿಸಾಸ್ಟರ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎಟ್ ದಿ ಇನ್ಸ್ಟಿಟ್ಯೂಷನಲ್ ಲೆವೆಲ್ ಆ್ಯಂಡ್ ಹೌ ವಿ ಕ್ಯಾನ್ ಕ್ರಿಯೇಟ್ ಅವೇರ್ನೆಸ್ ಅಮಾಂಗ್ ದ ಪಬ್ಲಿಕ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನಮ್ಮಲ್ಲಿ ಯೂನಿವರ್ಸಿಟಿ ಕಾಲೇಜಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾವು ಕಾಲೇಜಲ್ಲಿ ಸ್ಕೂಲ್ ಎಲ್ಲ ಇಲ್ಲಿ ಕರೆಸ್ತೀವಿ, ನಾವು ಪ್ರೊಫೆಸರ್ಸನ್ನೆಲ್ಲ ಕರೆಸಿರ್ತೀವಿ, ಹೆಡ್ ಮಾಸ್ಟರ್ಸು, BEOಸು, DDPIಸು, DDPUಸು ಅವ್ರನ್ನೆಲ್ಲರನ್ನೂ ಕರೆಸಿ, ಜಾಯಿಂಟ್ ಡೈರೆಕ್ಟರ್ಸ್ ಎಲ್ಲರೂ ಬಂದಿರ್ತಾರೆ ಇಲ್ಲಿ. ಅವ್ರಿಗೆ ಏನು ಹೇಳ್ತೀವಿ ಅಂದರೆ ನಾವು ನಿಮ್ಮ ಕಾಲೇಜು ಮತ್ತು ಶಾಲಾ ಮಟ್ಟಗಳಲ್ಲಿ ವಿಕೋಪ ನಿರ್ವಹಣೆಯನ್ನು, ವಿಕೋಪ ಕ್ರಿಯಾ ಯೋಜನೆಯನ್ನು ಯಾವ ರೀತಿಯಾಗಿ ತಯಾರು ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ರಿವೈಸ್ ಮಾಡಬೇಕು ಅಂತ ನಾವೆಲ್ಲ ಹೇಳ್ಕೊಡ್ತೀವಿ ಅವ್ರಿಗೆ. ದೇ ವಿಲ್ ಕಮ್ ಹಿಯರ್ ಫಾರ್ 5 days, undergo a very good training, go back and try to prepare action plan and implement it every year and revise it every year based on the previous experiences. This is what they are already doing it. So they will be preparing a comprehensive disaster management plan at their institutional level, involving the students, involving the teaching community, involving the government authorities from fire safety department, civil defense department, police, fire, home guards, civil defense, and also from medical health and family welfare department, doctors, engineers from PWD and Jilla Panchayat, and even from other NGOs, non-government organizations. So all the representatives will have to be part of the committees or the task forces, or we can case disaster management committees of the institution, which they are going to assume certain responsibilities, and based on the training which we impart to all those members, they will be able to perform their responsibilities as per the standard operating procedures which we already have laid down in the disaster management action plan for the college or school. So this is what we are already doing here. For example, fire safety adre hege ಮಾಡಬೇಕು. So what is the protocol they have to follow, do's and don'ts. For example, ಕುಂಭಕೋಣಂನಲ್ಲಿ ಒಂದು ಶಾಲೆಯಲ್ಲಿ ತಮಿಳುನಾಡಿನಲ್ಲಿ ಒಂದು ವಿಕೋಪ ಸಂಭವಿಸಿತ್ತು, ಫೈರ್ ಟ್ರೆಜಿಡಿ. ಆ ಫೈರ್ ಟ್ರೆಜಿಡಿಯಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಯಾವ ಟೀಚರ್ಸ್ಗೂ ಗೊತ್ತಿರಲಿಲ್ಲ. ಆಮೇಲೆ ಸ್ಟಡಿ ಮಾಡಿದರೆ, ಕೇಸ್ ಸ್ಟಡಿ ಮಾಡಿದ ಮೇಲೆ ವಿ ಕೇಮ್ ಟು ನೋ ದಟ್ ನನ್ ಆಫ್ ದ ಟೀಚರ್ಸ್ ವೇರ್ ಅವೇರ್ ಆಫ್ ವಾಟ್ ಟು ಡೂ ಅಂಡ್ ವಾಟ್ ನಾಟ್ ಟು ಡೂ ಡ್ಯೂರಿಂಗ್ ದ ಫೈರ್ ಇನ್ಸಿಡೆಂಟ್. ಆ್ಯಂಡ್ ವಾಟ್ ದೇ ಡಿಡ್ ಡ್ಯೂರಿಂಗ್ ದಟ್ ಫೈರ್ ಇನ್ಸಿಡೆಂಟ್, all the teachers escaped from the building, leaving the students in the classroom, and most of the children, about 93 children, since they were not aware how to get away from the building during that incident, they got trapped inside the building, and most of them dead because of suffocation. So why it happened? Because none of the students knew how to crawl on the ground, how to use the wet cloth, and how to escape safely from the building. And building was also not good, it was unsafe, it was made of thatched roof. And after the assessment we came to know that the school did not have any disaster management action plan. None of the teachers or students knew about do's and don'ts during the incident, and as a result 93 children were burned to death. So this incident only brings us to the situation that in future all schools, colleges, universities must have a very comprehensive disaster management action plan at the school, college and university levels, so that they will become resilient to any disaster, not only fire, because these are the big, very large buildings accommodating thousands of students and children.
if any disaster happens, large number of casualties, deaths, injuries could be possible.